ಕಾಮನ್ ಆಗಿ ಎಲ್ಲರೂ ಕೇಳ್ತಾರೆ, ಆಯ್ತು ಮೆಡಿಸಿನ್ ಕೊಟ್ಟಿದ್ದೀರಿ, ಆಯ್ತು ತೊಗೊಂಡು ಹೋಗ್ತೀನಿ ನಾನು, ಆಯ್ತು ನೆಕ್ಸ್ಟ್ ಯಾವಾಗ ಬರಬೇಕು ಆಸ್ಪತ್ರೆಗೆ ಅಂತ. ಈ ಕಾಯಿಲೆ ಹೆಂಗೆ ಅಂದರೆ ನಾನು ಹೇಳಿದೆ, ಇವೆಲ್ಲ ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳಿ. ಅಂದರೆ ನಿಮಗೆ ಅದು ಯಾವ ಮುನ್ಸೂಚನೆಯೂ ಕೊಡೋದಿಲ್ಲ ಅಥವಾ ಮುನ್ನೆಚ್ಚರಿಕೆ ಕೊಡೋದಿಲ್ಲ ಅಥವಾ ಯಾವ ತೊಂದರೆಗಳನ್ನು ನಿಮಗೆ ಕಾಣೋ ಥರದಲ್ಲಿ ಮಾಡೋದಿಲ್ಲ. ನೀವು ಆರಾಮಾಗಿ ಓಡಾಡ್ತಾನೆ ಇರ್ತೀರಿ, ನಿಮಗೆ 300 ಇರುತ್ತೆ, HbA1c 9-10 ಇರುತ್ತೆ, ನೀವು ಆರಾಮಾಗಿ ಓಡಾಡ್ಕೊಂಡು ಊಟ ತಿಂಡಿ ಮಾಡಿಕೊಂಡು ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡೇ ಇರ್ತೀರಿ. ಬಟ್ ಒಳಗಡೆ ನಿಮ್ಮ ದೇಹದಲ್ಲಿ ತೊಂದರೆಗಳಾಗ್ತಾ ಇರ್ತದೆ. ಸಪೋಸ್ ಬೇರೆ ಯಾವುದೋ ಕಾಯಿಲೆ ಆಯಿತು, ಮಂಡಿ ನೋವು ಅನ್ನಿ, ನೀವು ಓಡ್ಬರ್ತೀರಿ ಡಾಕ್ಟರ್ ಹತ್ರ ಪದೇ ಪದೇ ಅಯ್ಯೋ ನೋವು ಆಗ್ತಾ ಇಲ್ಲ ಅಂತ. ಬಟ್ ಸಕ್ಕರೆ ಕಾಯಿಲೆ ಆ ಥರ ಕಾಣುವಂತಹ ತೊಂದರೆಗಳನ್ನ ಕೊಡೋದಿಲ್ಲ. ಅದು ತೊಂದರೆ ಕೊಟ್ಟಾಗ ನಮಗೆ ಯೂಶಲಿ ಅದು ಹೇಗೆ ಅಂದರೆ ಎವ್ರಿ ನಿಮಿಷ ನಾನು ಹೇಳಿದೆ ಪದೇ ನಮ್ಮ ದೇಹ ಶುಗರ್ನ ಚೆಕ್ ಮಾಡ್ತಾ ಇರ್ತದೆ. ಅದೇನು ತೊಂದರೆ ಮಾಡಬೇಕು ಅದು ಮಾಡ್ತಾ ಇರ್ತದೆ. 90% ತೊಂದರೆ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ. ಅದು ಸಣ್ಣ ಪುಟ್ಟ ತೊಂದರೆಗಳಲ್ಲ. ನಾನು ಹೇಳಿದ್ದೆ ಮುಂಚೆನೂ, ಕಣ್ಣಿಗೆ ತೊಂದರೆ, ಹಾರ್ಟಿಗೆ ತೊಂದರೆ, ಅಥವಾ ಕಾಲಿಗೆ ತೊಂದರೆ, ರಕ್ತನಾಳಕ್ಕೆ ತೊಂದರೆ, ಅಥವಾ ಸ್ಟ್ರೋಕ್ ಆಗೋದು, ಅಥವಾ ಕಿಡ್ನಿಗೆ ತೊಂದರೆ, ಈ ಥರ ತೊಂದರೆಗಳನ್ನ ಅದು ಮಾಡುತ್ತೆ. 90% ಆದಮೇಲೆ ನಮ್ಗೆ ಗೊತ್ತಾಗೋದು. ಸೊ ಅದಕ್ಕೋಸ್ಕರ ಪದೇ ಅಂತ ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸರಿ FBS PBBS ಮಾಡಿಸ್ಕೊಂಡು ಡಾಕ್ಟರ್ನ ಮೀಟ್ ಮಾಡೋದು. 6 ತಿಂಗಳಿಗೊಂದ್ಸರಿ HbA1c ಅಂತ ಏನು ಟೆಸ್ಟ್ ಹೇಳ್ತೀವಿ, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಮಾಡಿಸೋದು, ಡಾಕ್ಟರ್ನ ಮೀಟ್ ಮಾಡೋದು. ವರ್ಷಕ್ಕೊಂದ್ಸರಿ ಕಣ್ಣಿನ ಪರೀಕ್ಷೆ, ಪಾದದ ಪರೀಕ್ಷೆ ಮತ್ತು ಮೂತ್ರದಲ್ಲಿ ಪ್ರೋಟೀನ್ ಎಷ್ಟು ಹೋಗುತ್ತೆ ಅನ್ನೋ ಪರೀಕ್ಷೆನ ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು ಮಾಡಿಸ್ಲೇಬೇಕು. ಇವತ್ತು ಮೆಡಿಸಿನ್ ಕೊಟ್ಟು 1 ವರ್ಷ ಆದಮೇಲೆ ಬರೋದಲ್ಲ, ಯಾವಾಗ ಡಾಕ್ಟರ್ ಹೇಳ್ತಾರೆ ಅವಾಗ ಬಂದು ಪರೀಕ್ಷೆ ಮಾಡಿಸಿದ್ರೆ ಮಾತ್ರ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದರಿಂದ ಆಗುವಂಥ ತೊಂದರೆಗಳನ್ನ ನಾವು ಗೆದ್ದು ನಾವು ಜೀವನ ಗೆಲ್ಲೋದಕ್ಕೆ ಸಾಧ್ಯ.